ನಮ್ಮ ಇವತ್ತಿನ ಜೀವನವನ್ನ 300 ವರ್ಷದಷ್ಟು ಹಳೆಯ ಒಂದು ಸಿಸ್ಟಮ್ ಕಂಟ್ರೋಲ್ ಮಾಡ್ತಿದೆ ಅಂದ್ರೆ ನಂಬ್ತೀರಾ? ಹೌದು, ನಾವು ಮಾತಾಡ್ತಿರೋದು ಗ್ಲೋಬಲ್ ಡೆಟ್ ಟ್ರ್ಯಾಪ್ ಅಂದ್ರೆ ಜಾಗತಿಕ ಸಾಲದ ಬಲೆ ಬಗ್ಗೆ. ಇದು ಕೇವಲ ದೇಶಗಳ ಕಥೆಯಲ್ಲ, ಇದು ನಿಮ್ಮೆಲ್ಲರ ಕಥೆ. ಹಾಗಿದ್ರೆ ಬನ್ನಿ, ಈ ವ್ಯವಸ್ಥೆ ಹೇಗೆ ಹುಟ್ಟಿಕೊಳ್ತು ಅಂತ ಆಳವಾಗಿ ನೋಡೋಣ. ಮೊದಲಿಗೆ ಈ ಒಂದು ಸಂಖ್ಯೆ ನೋಡಿ, $340 ಟ್ರಿಲಿಯನ್. ಅಬ್ಬಬ್ಬಾ, ಕಲ್ಪನೆ ಮಾಡ್ಕೊಳ್ಳೋಕ್ಕೂ ಕಷ್ಟ ಆಗುವಂಥ ಸಂಖ್ಯೆ ಇದು. ಏನಿದು ಅಂದ್ರೆ ಇಡೀ ಪ್ರಪಂಚದ ಒಟ್ಟು ಸಾಲ. ಈ ನಂಬರ್ ನೋಡೋಕೆ ದೊಡ್ಡದಿದೆ ಸರಿ, ಆದ್ರೆ ಇಷ್ಟೊಂದು ಸಾಲ ಆಗೋಕೆ ಹೇಗೆ ಸಾಧ್ಯವಾಯಿತು ಅನ್ನೋದೇ ಅಲ್ವಾ ದೊಡ್ಡ ಪ್ರಶ್ನೆ. ಈಗ ಇದನ್ನ ಇನ್ನೊಂದು ಆಂಗಲ್ನಿಂದ ನೋಡೋಣ. ಜಗತ್ತಿನ ಒಟ್ಟು ಸಾಲ ಎಷ್ಟು ಹೇಳಿ? $340 ಟ್ರಿಲಿಯನ್ ಸರಿ, ಆದ್ರೆ ಜಗತ್ತಿನ ಒಟ್ಟು ವಾರ್ಷಿಕ ಆದಾಯ ಅದು ಕೇವಲ $100 ಟ್ರಿಲಿಯನ್. ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ನಮ್ಮೆಲ್ಲರ ಒಟ್ಟು ಗಳಿಕೆಗಿಂತ 3 ಪಟ್ಟು ಜಾಸ್ತಿ ಸಾಲ ಇದೆ. ಮ್ಯಾಥಮ್ಯಾಟಿಕಲಿ ನೋಡಿದ್ರೆ ಇದನ್ನ ತೀರ್ಸೋಕೆ ಆಗೋದೇ ಇಲ್ಲ. ಹಾಗಿದ್ರೆ ನಾವು ಈ ಪರಿಸ್ಥಿತಿಗೆ ಬಂದು ನಿಂತಿದ್ದು ಹೇಗೆ? ಇಲ್ಲಿಂದನೇ ನೋಡಿ ಅಸ್ಲಿ ಕಥೆ ಶುರುವಾಗೋದು. ಯೋಚನೆ ಮಾಡಿ, ಪ್ರತಿಯೊಂದು ದೇಶವೂ ಸಾಲದಲ್ಲಿದೆ ಅಂದ್ರೆ ಸಾಲ ಕೊಟ್ಟೋರು ಯಾರು? ಅಮೆರಿಕ, ಚೀನಾ, ಭಾರತ ಎಲ್ಲರೂ ಸಾಲಗಾರರೇ. ಹಾಗಾದ್ರೆ ಈ ದುಡ್ಡು ಬಂದಾದ್ರೂ ಎಲ್ಲಿಂದ? ಯಾರಾದ್ರೂ ಬೇರೆ ಗ್ರಹದಿಂದ ತಂದುಕೊಟ್ಟಿದಾರಾ? ಇದಕ್ಕೆ ಉತ್ತರ ಕೇಳಿದ್ರೆ ಶಾಕ್ ಆಗುತ್ತೆ. ಈ ದುಡ್ಡು ಎಲ್ಲಿಂದನೂ ಬಂದಿದ್ದಲ್ಲ, ಬದಲಾಗಿ ಇದನ್ನ ಶೂನ್ಯದಿಂದ ಸೃಷ್ಟಿ ಮಾಡಲಾಗಿದೆ. ಹೌದು, ನೀವು ಕೇಳ್ತಿರೋದು ಸರಿ, ಅಕ್ಷರಶಃ ಏನೂ ಇಲ್ಲದ ಕಡೆಯಿಂದ. ಕಳೆದ 300 ವರ್ಷಗಳಲ್ಲಿ 4 ಪ್ರಮುಖ ಆರ್ಕಿಟೆಕ್ಟ್ಸ್ ಈ ದೊಡ್ಡ ಸಿಸ್ಟಮ್ ಅನ್ನ ಹಂತ ಹಂತವಾಗಿ ಕಟ್ಟಿದ್ದಾರೆ. ಅವರ ಕತೆ ಏನು ಅಂತ ಈಗ ತಿಳ್ಕೊಳ್ಳೋಣ ಬನ್ನಿ. ನಮ್ಮ ಮೊದಲ ಆರ್ಕಿಟೆಕ್ಟ್ನ ಭೇಟಿ ಮಾಡೋಣ. ಇವರ ಹೆಸರು ವಿಲಿಯಂ ಪ್ಯಾಟರ್ಸನ್. ನಾವು ಈಗ ಟೈಮ್ ಟ್ರಾವೆಲ್ ಮಾಡಿ 1694ಕ್ಕೆ ಹೋಗ್ಬೇಕು. ಆಗ ಇಂಗ್ಲೆಂಡ್ ರಾಜನಿಗ ಯುದ್ಧ ಮಾಡೋಕೆ ಅರ್ಜೆಂಟಾಗಿ ದುಡ್ಡು ಬೇಕಾಗಿತ್ತು. ಆಗ್ಲೇ ನೋಡಿ, ಪ್ಯಾಟರ್ಸನ್ ಒಂದು ಬ್ರಿಲಿಯಂಟ್ ಆದ್ರೆ ಅಷ್ಟೇ ಡೇಂಜರಸ್ ಆಗಿದ್ದ ಐಡಿಯಾ ಜೊತೆ ಮುಂದೆ ಬರ್ತಾನೆ. ಪ್ಯಾಟರ್ಸನ್ನ ಪ್ಲಾನ್ ಏನಾಗಿತ್ತು ಅಂದ್ರೆ, ಕೆಲವು ಶ್ರೀಮಂತ ವ್ಯಾಪಾರಿಗಳು ಸೇರಿ ಸರ್ಕಾರಕ್ಕೆ £1.2 ಮಿಲಿಯನ್ ಸಾಲ ಕೊಡ್ತಾರೆ. ಆದ್ರೆ ಇಲ್ಲೊಂದು ಟ್ವಿಸ್ಟ್ ಇದೆ. ಸರ್ಕಾರ ಅಸಲು ದುಡ್ಡನ್ನ ವಾಪಸ್ ಕೊಡೋ ಹಾಗೇ ಇಲ್ಲ, ಬದಲಾಗಿ ಪ್ರತಿ ವರ್ಷ 8% ಬಡ್ಡಿಯನ್ನ ಅದು ಶಾಶ್ವತವಾಗಿ ಅಂದ್ರೆ ಫಾರ್ ಎವರ್ ಕಟ್ತಾ ಹೋದ್ರೆ ಸಾಕು. ಈ ಬಡ್ಡಿ ದುಡ್ಡೆಲಿಂದ ಬರುತ್ತೆ? ಸಿಂಪಲ್, ಜನರ ಮೇಲೆ ಹಾಕೋ ಮುಂದಿನ ತೆರಿಗೆಯಿಂದ. ಇದೇ ಐಡಿಯಾದಿಂದ ಹುಟ್ಟಿದ್ದೇ ಬ್ಯಾಂಕ್ ಆಫ್ ಇಂಗ್ಲೆಂಡ್ ಮತ್ತು ಯಾವತ್ತೂ ತೀರಿಸದ ನ್ಯಾಷನಲ್ ಡೆಟ್ ಅನ್ನೋ ಕಾನ್ಸೆಪ್ಟ್. ಹೀಗೆ ಇತಿಹಾಸದಲ್ಲಿ ಮೊದಲ ಬಾರಿಗೆ ಸೆಂಟ್ರಲ್ ಬ್ಯಾಂಕ್ ಅನ್ನೋ ಒಂದು ಐಡಿಯಾ ಹುಟ್ಟುಕೊಳ್ಳುತ್ತೆ. ಅಂದ್ರೆ ಇದು ಸರ್ಕಾರಕ್ಕೆ ಮತ್ತು ಬೇರೆ ಎಲ್ಲ ಬ್ಯಾಂಕ್ಗಳಿಗೂ ಒಂದು ರೀತಿ ಬಾಸ್ ಬ್ಯಾಂಕ್. ಇದರ ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ, ಸರ್ಕಾರದ ಸಾಲವನ್ನೇ ಗ್ಯಾರಂಟಿಯಾಗಿ ಇಟ್ಕೊಂಡು ಹೊಸ ಹಣವನ್ನ ಸೃಷ್ಟಿ ಮಾಡೋ ಪವರ್ ಇದಕ್ಕೆ ಸಿಕ್ಬಿಡ್ತು. ಸರಿ, ಈಗ ಎರಡನೇ ಆರ್ಕಿಟೆಕ್ಟ್ ಕಡೆ ಹೋಗೋಣ. ಅವರ ಹೆಸರು ನೇಥನ್ ರಾಟ್ಸ್ಚೈಲ್ಡ್. ಇವರೇನ್ ಮಾಡಿದ್ರು ಅಂದ್ರೆ, ಪ್ಯಾಟರ್ಸನ್ ಶುರು ಮಾಡಿದ ಈ ಸಾಲದ ಬಲೆಯನ್ನ ಒಂದು ದೇಶದ ಗಡಿ ದಾಟಿಸಿ ಇಡೀ ಜಗತ್ತಿಗೆ ಹರಡ್ಬಿಟ್ರು. ನೋಡಿ, ರಾತ್ಸ್ಚೈಲ್ಡ್ ಬರೋಕ್ಕಿಂತ ಮುಂಚೆ ಸರ್ಕಾರಗಳು ತಮ್ಮ ಬಾಂಡ್ಗಳನ್ನ ಅಂದ್ರೆ ಸಾಲಪತ್ರಗಳನ್ನ ಕೆಲವು ದೊಡ್ಡ ಶ್ರೀಮಂತರಿಗೆ ಮಾತ್ರ ಮಾರ್ತಾ ಇದ್ರು. ಆದ್ರೆ ನೇಥನ್ ಒಂದು ರೆವಲ್ಯೂಷನರಿ ಐಡಿಯಾ ತಂಡ. ಅವರು ಸರ್ಕಾರಿ ಬಾಂಡ್ಗಳನ್ನ ಒಂದ್ರೀತಿ ತರಕಾರಿ ಮಾರ್ಕೆಟ್ನಲ್ಲಿ ತರಕಾರಿಯನ್ನ ಸಣ್ಣದಾಗಿ ಕಟ್ ಮಾಡಿ ಮಾರೋ ತರ ಚಿಕ್ಕ ಪೀಸ್ಗಳಾಗಿ ಮಾಡಿ ಸಾವಿರಾರು ಜನರಿಗೆ, ಬೇರೆ ಬೇರೆ ದೇಶದ ಸಾಮಾನ್ಯ ಹೂಡಿಕೆದಾರರಿಗೂ ಮಾರೋಕೆ ಶುರು ಮಾಡಿದ್ರು. ಇದರ ಎಫೆಕ್ಟ್ ಹೇಗಿತ್ತು ಅಂದ್ರೆ, ಒಂದು ಡೊಮಿನೋ ಬಿದ್ರೆ ಸಾಕು, ಸರದಿಯಲ್ಲಿ ಎಲ್ಲವೂ ಬೀಳೋ ತರ. ಬ್ರಿಟಿಷ್ ಬಾಂಡ್ಗಳು ಫ್ರೆಂಚ್ ಇನ್ವೆಸ್ಟರ್ಸ್ ಹತ್ರ, ಫ್ರೆಂಚ್ ಬಾಂಡ್ಗಳು ಜರ್ಮನ್ ಬ್ಯಾಂಕ್ಗಳ ಹತ್ರ, ಹೀಗೆ ಇಡೀ ಸಿಸ್ಟಮ್ ಒಂದಕ್ಕೊಂದು ಬೆಸೆದುಕೊಂಡ್ಬಿಡ್ತು. ಇದರ ರಿಸಲ್ಟ್ ಏನು? ಯಾವುದಾದ್ರೂ ಒಂದು ದೇಶ ಸಾಲ ತೀರ್ಸೋಕ್ ಆಗಿಲ್ಲ ಅಂದ್ರೆ ಇಡೀ ಗ್ಲೋಬಲ್ ಫೈನಾನ್ಷಿಯಲ್ ಸಿಸ್ಟಮ್ ಕುಸಿದ್ ಬೀಳೋ ರಿಸ್ಕ್ ಶುರುವಾಯ್ತು. ಅಂದ್ರೆ ಸಾಲದಿಂದ ತಪ್ಪಿಸ್ಕೊಳ್ಳೋ ದಾರಿನೇ ಮುಚ್ಚೋಯ್ತು. ಈಗ ನಾವು ಮೂರನೇ ಆರ್ಕಿಟೆಕ್ಟ್ನ ಕಥೆ ಕೇಳೋಣ. ಇವರು ಅಮೆರಿಕದ ಅತ್ಯಂತ ಪವರ್ಫುಲ್ ಬ್ಯಾಂಕರ್ JP ಮಾರ್ಗನ್. ಇವರು ಏನ್ ಮಾಡಿದ್ರು ಗೊತ್ತಾ? ಈ ಸಾಲದ ಬಲೆಗೆ ಇದ್ದ ಲಿಮಿಟ್ಗಳನ್ನೇ ತೆಗೆದುಹಾಕಿ ಇದನ್ನ ಅನ್ಲಿಮಿಟೆಡ್ ಮಾಡ್ಬಿಟ್ರು. ಸಂಗತಿ ಹೀಗಾಯ್ತು, 1907ರಲ್ಲಿ ಅಮೆರಿಕಾದಲ್ಲಿ ಒಂದು ದೊಡ್ಡ ಫಿನಾನ್ಷಿಯಲ್ ಕ್ರೈಸಿಸ್ ಆಯ್ತು. ಬ್ಯಾಂಕ್ಗಳೆಲ್ಲ ದಿವಾಳಿ ಆಗ್ತಿದ್ವು. ಆಗ JP ಮಾರ್ಗನ್ ಒಬ್ರೇ ತಮ್ಮ ಸ್ವಂತ ದುಡ್ಡು ಮತ್ತೆ ಪ್ರಭಾವ ಬಳಸಿ ಇಡೀ ಸಿಸ್ಟಮ್ನೇ ಕುಸ್ತು ಬೀಳ್ದ ಹಾಗೆ ಕಾಪಾಡಿದ್ರು. ಆದ್ರೆ ಯೋಚನೆ ಮಾಡಿ, ಒಬ್ಬ ವ್ಯಕ್ತಿ ಇಡೀ ದೇಶದ ಎಕಾನಮಿಯನ್ನೇ ಉಳಿಸೋದು, ಇದು ಪರ್ಮನೆಂಟ್ ಸೊಲ್ಯೂಷನ್ ಆಗಿರ್ಲಿಲ್ವಲ್ವಾ? ಈ ಕ್ರೈಸಿಸ್ನಿಂದಾನೇ ಅಮೆರಿಕಾದ ಸೆಂಟ್ರಲ್ ಬ್ಯಾಂಕ್ ಫೆಡರಲ್ ರಿಸರ್ವ್ ಹುಟ್ಕೊಂಡಿದ್ದು. ಇದು ಏನೂ ಇಲ್ಲದ ಕಡೆಯಿಂದ ದುಡ್ಡನ್ನ ಹೇಗೆ ಸೃಷ್ಟಿ ಮಾಡುತ್ತೆ ಗೊತ್ತಾ? ಸಿಂಪಲ್, ಸರ್ಕಾರಕ್ಕೆ ದುಡ್ಡು ಬೇಕು ಅಂದಾಗ ಅದು ಒಂದು ಬಾಂಡನ್ನ ಫೆಡರಲ್ ರಿಸರ್ವ್ಗೆ ಕೊಡುತ್ತೆ.
ಫೆಡರಲ್ ರಿಸರ್ವ್ ಏನ್ ಮಾಡುತ್ತೆ ಗೊತ್ತಾ? ಯಾವುದೇ ನೋಟು ಪ್ರಿಂಟ್ ಮಾಡಲ್ಲ, ಜಸ್ಟ್ ಕಂಪ್ಯೂಟರ್ನಲ್ಲಿ ಒಂದೆರಡು ಬಟನ್ ಒತ್ತಿ ಸರ್ಕಾರದ ಅಕೌಂಟ್ಗೆ ಡಿಜಿಟಲ್ ದುಡ್ಡನ್ನ ಹಾಕ್ಬಿಡುತ್ತೆ. ಅಷ್ಟೇ, ಹೊಸ ದುಡ್ಡು ಕ್ರಿಯೇಟ್ ಆಯ್ತು. ಈ ಹೊಸ ದುಡ್ಡಿಗೆ ಸರ್ಕಾರ ಮತ್ತೆ ಜನರ ತೆರಿಗೆಯಿಂದ ಬಡ್ಡಿ ಕಟ್ಲೇಬೇಕು. ಮತ್ತು ಈಗ ನಮ್ಮ ಕೊನೆಯ ಅಂದ್ರೆ 4ನೇ ಆರ್ಕಿಟೆಕ್ಟ್ ಪಾಲ್ ವೋಲ್ಕರ್. ಇವರು ಈ ಸಾಲದ ಚಕ್ರದಿಂದ ದೇಶಗಳು ತಪ್ಪಿಸ್ಕೊಳ್ಳೋದು ಕಂಪ್ಲೀಟ್ ಆಗಿ ಇಂಪಾಸಿಬಲ್ ಆಗಿ ಮಾಡ್ಬಿಟ್ರು. 1970ರ ದಶಕದಲ್ಲಿ ಮೆಕ್ಸಿಕೋ ತರಹದ ಡೆವಲಪಿಂಗ್ ದೇಶಗಳು ಅಮೆರಿಕದಿಂದ ತುಂಬನೇ ಕಡಿಮೆ ಬಡ್ಡಿಗೆ ಡಾಲರ್ನಲ್ಲಿ ಸಾಲ ತಗೊಂಡ್ವು. ಎಲ್ಲ ಚೆನ್ನಾಗಿತ್ತು. ಆದ್ರೆ 80ರ ದಶಕದ ಶುರುವಿನಲ್ಲಿ ಆಗ ಫೆಡರಲ್ ರಿಸರ್ವ್ ಚೇರ್ಮನ್ ಆಗಿದ್ದ ವೋಲ್ಕರ್ ಬಡ್ಡಿ ದರವನ್ನ ಗಗನಕ್ಕೇರಿಸಿಬಿಟ್ರು. ಪರಿಣಾಮ, ಸಾಲದ ಕಂತು ಕಟ್ಟೋಕೆ ಆಗದ ಸ್ಥಿತಿ. ಮೆಕ್ಸಿಕೋ ದಿವಾಳಿಯಾಗುವ ಹಂತಕ್ಕೆ ಬಂದಾಗ IMF ಒಂದು ರೆಸ್ಕ್ಯೂ ಲೋನ್ ಆಫರ್ ಜೊತೆ ಮುಂದೆ ಬಂತು. ಆದ್ರೆ ಈ ರೆಸ್ಕ್ಯೂಗೆ ತುಂಬಾನೇ ಕಠಿಣ ಕಂಡೀಷನ್ಸ್ ಇತ್ತು. ಸ್ಕೂಲ್, ಹಾಸ್ಪಿಟಲ್ ಮೇಲೆ ಮಾಡೋ ಖರ್ಚನ್ನ ಕಮ್ಮಿ ಮಾಡ್ಬೇಕು, ನೀರು, ಎಲೆಕ್ಟ್ರಿಸಿಟಿಯಂತಹ ಸರ್ಕಾರಿ ಆಸ್ತಿಗಳನ್ನ ಪ್ರೈವೇಟ್ ಮಾಡ್ಬೇಕು, ವಿದೇಶಿ ಕಂಪನಿಗಳಿಗೆ ತಮ್ಮ ಮಾರುಕಟ್ಟೆಯನ್ನ ಓಪನ್ ಮಾಡ್ಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ಸಾಲವನ್ನ ಮನ್ನಾ ಮಾಡ್ಲಿಲ್ಲ, ಬದಲಾಗಿ ಅದನ್ನ ತೀರ್ಸೋಕೆ ಇನ್ನಷ್ಟು ಜಾಸ್ತಿ ಟೈಮ್ ಕೊಟ್ರು ಅಷ್ಟೆ. ಇದರರ್ಥ ಏನು? ಆ ದೇಶದ ಎಕನಾಮಿಕ್ ಕಂಟ್ರೋಲ್ ಸಾಲ ಕೊಟ್ಟವರ ಕೈಗೆ ಹೋಯ್ತು. ಈ ಸಿಸ್ಟಮ್ ರಿಯಲ್ ಲೈಫ್ನಲ್ಲಿ ಹೇಗೆ ಕೆಲಸ ಮಾಡುತ್ತೆ ಅನ್ನೋದಕ್ಕೆ ನಮ್ಮ ದೇಶದ ಉದಾಹರಣೆನೇ ಇದೆ. 1991ರ ಭಾರತದ ಆರ್ಥಿಕ ಬಿಕ್ಕಟ್ಟು. ನಾವು ದಿವಾಳಿ ಆಗೋದನ್ನ ತಪ್ಪಿಸ್ಕೊಡಕ್ಕೆ IMFನ ಎಲ್ಲ ಕಂಡೀಷನ್ಸ್ಗೆ, ಅದೇ ನಾವು LPG ರಿಫಾರ್ಮ್ಸ್ ಅಂತ ಕರಿತೀವಲ್ಲ, ಅದು ಒಪ್ಪುಕೊಳ್ಳಬೇಕಾಯಿತು. ಅಷ್ಟೇ ಅಲ್ಲ, ನಮ್ಮ 67 ಟನ್ ಚಿನ್ನವನ್ನ ಕೊಲ್ಯಾಟ್ರಲ್ ಆಗಿ ಯುರೋಪಿನ ಬ್ಯಾಂಕಿಗಳಿಗೆ ಕಳಿಸಿಕೊಡಬೇಕಾದ ಪರಿಸ್ಥಿತಿ ಬಂದಿತ್ತು. ಯೋಚನೆ ಮಾಡಿ. ಸರಿ, ಇದುವರೆಗೂ ನಾವು ಗ್ಲೋಬಲ್ ಲೆವೆಲ್ನಲ್ಲಿ ಈ ಸಿಸ್ಟಮ್ ಹೇಗೆ ಬಿಲ್ಡ್ ಆಯಿತು ಅಂತ ನೋಡಿದ್ವಿ. ಆದ್ರೆ ಈ ದೊಡ್ಡ ಆಟದಲ್ಲಿ ನಿಮ್ಮಂತಹ ಸಾಮಾನ್ಯ ಜನರ ಪಾತ್ರ ನೀನು. ಈ ಸಾಲದ ಬಲೆ ನಮ್ಮ ಡೈಲಿ ಲೈಫ್ನ ಹೇಗೆ ಕಂಟ್ರೋಲ್ ಮಾಡ್ತಿದೆ ಅಂತ ಈಗ ನೋಡೋಣ. ನಾವು ಕಟ್ಟೋ ಟ್ಯಾಕ್ಸ್ ದುಡ್ಡು ಎಲ್ಲಿಗೆ ಹೋಗುತ್ತೆ ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ? ಈ ಚಾರ್ಟ್ ನೋಡಿ. ನಾವು ಕಟ್ಟೋ ಟ್ಯಾಕ್ಸ್ನ ಒಂದು ದೊಡ್ಡ ಪಾಲು, ಅಂದ್ರೆ ಸುಮಾರು 25%, ಅಂದ್ರೆ ಭಾಗದಷ್ಟು ದುಡ್ಡು ಯಾವತ್ತೂ ತೀರ್ಸಕ್ ಆಗದ ನ್ಯಾಷನಲ್ ಡೆಟ್ನ ಬಡ್ಡಿ ಕಟ್ಟೋಕ್ ಹೋಗ್ತಿದೆ. ಅಂದ್ರೆ ನಾವು ಕಷ್ಟಪಟ್ಟು ದುಡ್ದ 4ರಲ್ಲಿ 1 ಭಾಗ ರಸ್ತೆ, ಶಾಲೆ ಅಥವಾ ಆಸ್ಪತ್ರೆಗೆ ಹೋಗ್ತಾ ಇಲ್ಲ, ಅದು ಜಸ್ಟ್ ಬಡ್ಡಿ ಕಟ್ಟೋಕ್ ಹೋಗ್ತಿದೆ. ದೇಶದ ಮಟ್ಟದಲ್ಲಿ ನಡೆಯೋ ಈ ಆಟ ನಮ್ಮ ಪರ್ಸನಲ್ ಲೆವೆಲ್ನಲ್ಲೂ ನಡೀತಿದೆ. ಈ ಒಂದ್ ಮಾತನ್ನ ಕೇಳಿ, EMI ಅನ್ನೋದು ನಮ್ಮ ಸ್ವಾತಂತ್ರ್ಯದ ಅತಿ ದೊಡ್ಡ ಶತ್ರು. ಯಾಕಂದ್ರೆ ಕಂತುಗಳನ್ನ ಕಟ್ಲೇಬೇಕು ಅನ್ನೋ ಕಾರಣಕ್ಕೆ ನಮ್ಗಿಷ್ಟ ಇಲ್ಲದೆ ಕೆಲಸದಲ್ಲೇ ಗುಲಾಮರು ಹಾಗೆ ಇರೋ ಹಾಗೆ ಮಾಡ್ಬಿಡುತ್ತೆ ಅಂತ. ಹಾಗಿದ್ರೆ ಈ ಸಿಸ್ಟಮ್ನಲ್ಲಿ ಮೂಲತಃ 2 ತರಹದ ಜನ ಇರ್ತಾರೆ. ಒಂದು ಕಡೆ ಗ್ರಾಹಕರು. ಇವರು EMI, ಕ್ರೆಡಿಟ್ ಕಾರ್ಡ್ ಬಡ್ಡಿಯ ಬಲಿಯಲ್ಲಿ ಸಿಕ್ಕಿ ಹಾಕೊಂಡಿರ್ತಾರೆ. ಇವರ ದುಡಿಮೆ ಹಳೆ ಖರ್ಚುಗಳನ್ನ ತೀರಿಸೋಕೆ ಹೋಗುತ್ತೆ. ಇವರೇ ಈ ಸಿಸ್ಟಮ್ ನಡೆಯೋಕೆ ಬೇಕಾದ ಇಂಧನ. ಇನ್ನೊಂದು ಕಡೆ ಹೂಡಿಕೆದಾರರು. ಇವರು ಆಸ್ತಿಗಳನ್ನ ಸೃಷ್ಟಿ ಮಾಡಿ ಸ್ವಾತಂತ್ರ್ಯ ಪಡಿತಾರೆ. ದುಡ್ಡೇ ಅವರಿಗೋಸ್ಕರ ಕೆಲಸ ಮಾಡಿ ಬಡ್ಡಿ ತಂದುಕೊಡುತ್ತೆ. ಇವರು ಈ ಸಿಸ್ಟಮ್ನ ಪ್ಯಾಸೆಂಜರ್ಸ್ ಇದ್ದ ಹಾಗೆ. ಹಾಗಿದ್ರೆ ಕೊನೆಯ ಪ್ರಶ್ನೆ, ಈ ಸಿಸ್ಟಮ್ ಅನ್ನ ಬದಲಾಯಿಸೋಕೆ ಆಗಲ್ಲ ಅನ್ನೋದಾದ್ರೆ ಇದರಲ್ಲಿ ವ್ಯಕ್ತಿಗಳು ತಮ್ಮ ದಾರಿಯನ್ನ ಕಂಡುಕೊಳ್ಳೋದು ಹೇಗೆ? ಇದು ನಿಜಕ್ಕೂ ಒಂದು ದೊಡ್ಡ ಪ್ರಶ್ನೆ. ಹತಾಶರಾಗೋ ಬದಲು ಈ ಸಿಸ್ಟಮ್ನ ರೂಲ್ಸ್ಗಳನ್ನ ಅರ್ಥ ಮಾಡ್ಕೊಳ್ಳೋದೇ ಇದರಲ್ಲಿ ಸ್ಮಾರ್ಟ್ ಆಗಿ ಮುಂದೆ ಹೋಗೋ ಮೊದಲ ಹೆಜ್ಜೆ.